ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಕೊತ್ತಕೋಟೆ ಗ್ರಾಮದ ರಾಮಂಜಿ ಎಂಬುವವರ ನೀರಾವರಿ ಪ್ರದೇಶ ಜಮೀನುಗಳಲ್ಲಿ ಸೂರ್ಯಕಾಂತಿ ಬೆಳೆಯುವುದರ ಮೂಲಕ ಮಾದರಿಯಾಗಿದ್ದಾರೆ. ಇನ್ನು ಮೊದಲ ಬೆಳೆಯಾಗಿ ಬೆಳೆದ ಬೆಳೆಗೆ ಉತ್ತಮವಾದ ಬೆಲೆ ದೊರಕಿದೆ. ರೈತನ ಮೊಗದಲ್ಲಿ ಮಂದಹಾಸ ಮೂಡಿದೆ. ಸುಮಾರು 8 ಎಕರೆ ಪ್ರದೇಶದಲ್ಲಿ ಸೂರ್ಯಕಾಂತಿ ಬೆಳೆ ಬೆಳೆದು ಸುತ್ತಮುತ್ತಲಿನ ರೈತರಿಗೆ ಮಾದರಿಯಾಗಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ರೈತ ರಾಮಂಜಿ, ಸೂರ್ಯಕಾಂತಿ ಅಡುಗೆ ಎಣ್ಣೆಯ ಕಚ್ಚಾ ವಸ್ತುವಾಗಿರುವ ಒಂದು ಪ್ರಮುಖ ಬೆಳೆ. ಸೂರ್ಯಕಾಂತಿ ಬೀಜಗಳಲ್ಲಿ 40% ಉತ್ತಮ ಗುಣಮಟ್ಟದ ಎಣ್ಣೆಯು ಅಂಶವಿದೆ. ಹಾಗಾಗಿ ರೈತರಿಗೆ ಸೂರ್ಯಕಾಂತಿ ಬೆಳೆಯುವುದು ಹೆಚ್ಚು ಲಾಭದಾಯಕವಾಗಿದೆ ಎಂದು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ವರ್ಷದಿಂದ ಈ ಒಂದು ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ರಾಮಂಜಿಯವರು ಅವ್ರ ತಂದೆ ನನಗೆ 15 ವರ್ಷ, ಲಕ್ಷ್ಮಯ್ಯ ಅಂತ ಇವರು ಫಾದರ್ ಹೆಸರು. ತುಂಬ ಅಗ್ರಿಕಲ್ಚರಲ್ಲಿ ಭಾರಿ ಇಂಟ್ರೆಸ್ಟಾಗಿ ಮಾಡುವಂಥ ಅವ್ರ ತಂದೆ 15 ವರ್ಷದಿಂದ ಇವರು ನನಗೆ ರೈತರಾಗಿದ್ದಾರೆ. ಜೊತೆಗೆ ಇವರು ರೈತರಂದರೆ ಮಾದರಿ ರೈತರು. ಇವರು ಬೆಳೆ ಇಡೋದು, ಭೂಮಿನ ಫಲವತ್ತು ಮಾಡೋದಾಗಲಿ, ಇವರು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಬೆಳೆ ಮಾಡಲ್ಲ, ಮತ್ತು ಭೂಮಿನ 3 ರಿಂದ 4 ಸಾರಿ ಹದ ಮಾಡ್ತಾರೆ. ಅಂದರೆ ಅಷ್ಟು ಮಾದರಿಯಾಗಿ ಇರುವಂಥ ರೈತರು ನನಗೆ ಇವರು ಆಗಿದ್ದಾರೆ. ಅದರಿಂದ ಇವರು ನನಗೆ ಉತ್ತಮ ರೈತರು ಅಂತ ಇವ್ರು ನಾನು ಯಾವಾಗಲೂ ನಿರೀಕ್ಷೆ ಗಳಿಸ್ತೀನಿ. ಎಕರೆಗೆ 25 ರಿಂದ 30 ಸಾವಿರ ರೂಪಾಯಿ ಮೇಲೆ ಖರ್ಚು ಮಾಡ್ತಾರೆ. ಒಂದು ಎಕರೆಗೆ 1 ಲಕ್ಷ 10,000 ರೂಪಾಯಿವರೆಗೂ ಇವರು ಬೆಳೆಯಲ್ಲಿ ತೆಗಿತಾರೆ. ಯಾವಾಗಲೂ ಒಂದೇ ರೀತಿ ಪ್ರತಿ ವರ್ಷ ಪ್ರತಿ ಸೀಸನ್ನು ಒಳ್ಳೆ ನಿರೀಕ್ಷೆಗಿಂತ ಹೆಚ್ಚಿನ ಒಂದು ಇದು ತೆಗಿತಾರೆ, ಫಸಲು ತೆಗಿತಾರೆ ಇವರು. ನನಗೆ ಇವರು ಈ ವಿಲೇಜಲ್ಲಿ ಒಂದು ಒಳ್ಳೆ ರೈತರು ಅಂತ ನನಗೆ ತುಂಬ ಇದೆ. ನಮ್ಮ ಕಂಪ್ನಿಯಿಂದ ಕೂಡ ಇವ್ರನ್ನ ತುಂಬ ಗುರುತಿಸಿದ್ದಾರೆ ಸರ್. ಎಲ್ಲ ರೈತರಿಗೂ ಈ ರೀತಿ ಬೆಳೆ ಮಾಡಿ ಅಂತ ಹೇಳ್ಬಿಟ್ಟು ಇವ್ರ ಕ್ರಾಪ್ ತೋರಿಸಿ ನಾನು ಬೇರೆಯವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಇದು ನನ್ನ ಈ ರೈತರ ಬಗ್ಗೆ ನನ್ನ ಇದು ಸರ್. ಅದೇನೆಂದರೆ ಭೂಮಿ ಬೆಳೆ ಇಡೋದು ಮುಖ್ಯ ಅಲ್ಲ, ಅದರಿಂದ ಎಷ್ಟು ನಾವು ಗಳಿಸ್ತೀವಿ, ಖರ್ಚು ಎಷ್ಟು ಮಾಡ್ತೀವಿ, ಅದರಿಂದ ಲಾಭ ಎಷ್ಟು ಬರುತ್ತೆ ಅನ್ನೋದನ್ನು ಇವರಿಂದ ಕಲಿಬೇಕಾಗಿದೆ. ಇವರು ಟೈಮ್ಲಿ ಭೂಮಿನ ಹದ ಮಾಡ್ತಾರೆ. ಜೊತೆಗೆ ಟೈಮ್ಲಿ ಅಂದರೆ ಯಾವ ಸೀಸನ್ ಕ್ರಾಪ್ ಯಾವ ದಿನ ಇಡಬೇಕು ಅದೇ ಟೈಮ್ ಕರೆಕ್ಟಾಗಿ ಕ್ರಾಪ್ ಇಡ್ತಾರೆ. ಜೊತೆಗೆ ನೀರನ್ನ ಕಮ್ಮಿ ನೀರಿದ್ರೂ ಇವರು ಡ್ರಿಪ್ ಇರಿಗೇಷನ್ ಅಳವಡಿಸ್ಕೊಂಡು ಅದನ್ನ ಟೈಮ್ಲಿ ನೀರನ್ನ ಕಮ್ಮಿ ನೀರಲ್ಲಿ ಬೆಳೆ ತೆಗೆಯುವಂಥ ಇದನ್ನು ಕ್ರಮವನ್ನು ಇವರು ಪಾಲಿಸ್ತಾ ಇದ್ದಾರೆ ಸರ್. ಈಗ ಇದನ್ನ ಒಂದು 40-45% ಕ್ರಾಪ್ ಇದೆ. ಇನ್ನು ಇದನ್ನು ಕ್ರಾಸ್ ಮಾಡಬೇಕಾಗಿದೆ ಒಂದು 1 ವೀಕ್ 10 ಡೇಸು. ತದನಂತರ ಮತ್ತೆ ಒಂದು ಪಾಲಿನೇಷನ್ ಮಾಡ್ತಾ ಇದ್ದಾರೆ. ತುಂಬ ನೀಟಾಗಿ ಮಾಡ್ತಾಯಿದ್ದಾರೆ. ಯಾವುದೇ ಒಂದು ಡಿಸೀಸ್ ಇಲ್ಲ. ಏನೇ ಕ್ರಾಪ್ ಬೆಳೆ ರೋಗ ಬಂದಾಗ, ಕಾಯಿಲೆ ಬಂದಾಗ ಅದನ್ನು ನಾವು ಹೇಳಿದ ಟೈಮ್ ಕರೆಕ್ಟಾಗಿ ಎಲ್ಲ ಔಷಧಿಗಳನ್ನೆಲ್ಲ ಸ್ಪ್ರೇ ಮಾಡ್ತಾರೆ. ಸೊ ಅದರಿಂದ ಬೆಳೆಗೆ ಏನು ಡಿಸೀಸಸ್ ಇಲ್ಲ ಸರ್. ನೋಡಿ, ಇದು ಸೂರ್ಯಕಾಂತಿ ಬೀಜ. ಇದನ್ನೊಂದು 4 ದಿವಸ ಕ್ರಾಸ್ ಮಾಡಿದ್ರೆ ಮುಗಿಯುತ್ತೆ. ಮತ್ತೆ ಒಂದು 30 ರಿಂದ 35 ದಿವಸ ಇದು ಬೆಳೆ. ಈಗ ಬಾಗೇಪಲ್ಲಿ ತಾಲೂಕು ಕಸಬಾ ಹೋಬಳಿ ಕೊತ್ತಕೋಟೆ ಗ್ರಾಮದ ML ರಾಮಾಂಜನಪ್ಪ ಅಂತ ನಮ್ಮ ಹೆಸರು. ನಮ್ಮ ತಾತ ಮುತ್ತಾತ ಕಾಲದಿಂದ ಇಲ್ಲೇ ಕೊಲ್ವೆ ಬಾವಿ ಇದೆ. 8 ಎಕರೆ 15 ನಮ್ಮ ತಾತ, ನಮ್ಮ ತಂದೆಯವರು, ನಾವು ಇದೇ ವ್ಯವಸಾಯ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗಲೂ ಸಹ 8 ಎಕರೆ 15 ಕುಂಟೆಯಲ್ಲಿ ಸನ್ಫ್ಲವರ್ ಸೂರ್ಯಕಾಂತಿ ಹಾಕಿದ್ದೀವಿ. ಸುಮಾರು 3 ಲಕ್ಷದಿಂದ 4 ಲಕ್ಷವರೆಗೂ ಖರ್ಚು ಬರ್ತದೆ. ಒಂದು 10 ಲಕ್ಷ ಮೇಲೆ ಬರ್ಬೋದು ಅಂತ ನಮ್ಮ ಆಸೆ ಇದೆ ಸರ್. ಅಷ್ಟು ಮಾತ್ರ ಬಂದು ಬರುತ್ತೆ. ನಮ್ಮ ತಾತ ಮುತ್ತಾತ ಕಾಲದಿಂದ ಇದುವರೆಗೂ ಬೆಲೆಯಲ್ಲಿ ಯಾವತ್ತೂ ನಾವು ತೊಂದರೆ ಆಗಿಲ್ಲ. ನಮಗೆ ಭಗವಂತ ಅಷ್ಟು ಲಾಭ ಕೊಡ್ತಾನೆ ಇದ್ದಾರೆ. ಇದುವರೆಗೂ ಈ ಥರ ಆಗಿದೆ ಸರ್. 4 ಬೋರ್ ಇದೆ ಸರ್. ಬಾವಿ ಒಂದಿದೆ. ಒಂದೇ ಬಾವಿಯಲ್ಲೇ ಎಲ್ಲಕ್ಕೂ ಆಗ್ತದೆ ಸರ್. ಒಂದೇ ಬಾವಿಯಲ್ಲೇ 8 ಎಕರೆ 15 ಕುಂಟೆನೂ ಬೆಲೆಕ್ಕೂ ನೀರು ಆಗ್ತದೆ ಸರ್. ಬೋರು 4 ಇದ್ದಾವೆ. ಇವಾಗ ಮಳೆ ಬಂದು ಇವಾಗ ಬಾವಿಯಲ್ಲೇ ತಿಂಡಿಯಾಗಿ ನೀರಿದ್ದಾವೆ ಸರ್. ಈ ಥರ ಹೇಗೆ ಜೀವನ ಮಾಡ್ಬೋದು? ಸ್ವಲ್ಪ ಇಂಟ್ರೆಸ್ಟಾಗಿ ನೋಡ್ಕೋಬೇಕು. ನಾವು ಹಾಕಿದ್ದೀವಲ್ಲ, ಇದೇ ಥರ ಎಲ್ಲರೂ ಮಾಡಿಕೊಂಡ್ರೆ ಎಲ್ಲ ರೈತರ ಜೀವನನೂ ಸ್ವಲ್ಪ ಧೈರ್ಯದಿಂದ ಬೆಲೆ ಸಂಪಾದನೆ ಮಾಡ್ಬೋದು ಸರ್. ವ್ಯವಸಾಯದಲ್ಲಿ ನಮಗೆ ವ್ಯವಸಾಯಕ್ಕೆಲ್ಲಿ ನಾವು ಸುಮಾರು ಹುಟ್ಟಿದಾಗಲಿಂದನೂ ವ್ಯವಸಾಯದಲ್ಲಿದ್ದೀವಿ ಸರ್. ಸ್ಕೂಲ್ ಬಿಟ್ಟಾಗಿಂದ ವ್ಯವಸಾಯದಲ್ಲೇ ಇದ್ದೀವಿ ಇದುವರೆಗೂ. ರೈತರಲ್ಲಿ ನಾವು ಮೊದಲಿಂದ ನಮ್ಮ ತಾತ ಮುತ್ತಾತ ಕಾಲದಿಂದ ನಮಗೆ ಆರ್ಥಿಕವಾಗೇ ಭಗವಂತ ಕಾಪಾಡ್ತಾ ಇದ್ದಾನೆ ಸರ್. ಬೆಲೆ ಬೆಳ್ಕೊಂಡು ಇಲ್ಲೇ ಇದ್ದೀವಿ. ನಮ್ಮ ತಾತನೂ ಆರ್ಥಿಕವಾಗೇ ಬದುಕಿದ್ರು. ಮತ್ತು ಅವರ ನಂತರ ನಮ್ಮ ತಂದೆಯವರು ಅದೇ ರೀತಿಯಲ್ಲಿ ಬೆಳೀತಾ ಬಂದಿದ್ದಾರೆ. ಮತ್ತು ನಮ್ಮ ಅಣ್ಣ ಅವರು ಅದೇ ಕೆಲಸ ಮಾಡ್ತಾಯಿದ್ದಾರೆ. ಈಗ ನಾನು 8 ಎಕರೆ 15 ಗುಂಟೆಯಲ್ಲಿ ಸನ್ಫ್ಲವರ್ ಹಾಕಿದ್ದೀನಿ. 3 ಲಕ್ಷದಿಂದ 4 ಲಕ್ಷ ಖರ್ಚು ಬಂದಿದೆ ಇದುವರೆಗೂ. ಒಂದು 10 ಲಕ್ಷ ಮೇಲೆ ಬರ್ತದಂತ ನನ್ನ ಆಸೆ ಇದೆ. ಆದಷ್ಟು ಭಗವಂತ ಕಾಪಾಡ್ತಾನೆ ಅಂತ ಒಂದು ಧೈರ್ಯ ಇದೆ. ಭಾನುವಾರ ದಿವಸ ಕೂಡ KR ಪೃಥ್ವಿರಾಜ್ ಅಂತ ನನ್ನ ಮಗ, ಇವರು ಸಹ ಭಾನುವಾರ ಮನೆಯಲ್ಲಿರಲ್ಲ, ಇಲ್ಲಿಗೆ ಬಂದು ವ್ಯವಸಾಯ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಅವರು ಇರ್ತಾರೆ. ಇಷ್ಟು ಕೊಡ್ತೀರಾ? ಸ್ವಲ್ಪ ಓದಿಸಿ ವ್ಯವಸಾಯನ ಮಾಡಿಸ್ಬೇಕು ಅಂತ ನನ್ನ ಆಸೆ ಇದೆ ಸರ್. ಹೆಂಗಂದ್ರೆ ದೇಶಕ್ಕಾಗಿ ಇಬ್ಬರು ಮಾತ್ರ ಇರೋದು, ಒಬ್ಬ ಸೈನಿಕ, ಎರಡನೇವನು ರೈತ.
ಅದಕ್ಕೆ ರೈತನ ಕೆಲಸನೇ ಮಾಡಿಸ್ಬೇಕು ಅಂತ ನಮ್ಮ ಮಗನಿಗೆ ಇವತ್ತಿಂದ ನಮ್ಮ ತಾತ ನಮ್ಮ ಅಪ್ಪನ ಕಲಿಸಿದ್ದಾರೆ, ನಮ್ಮ ಅಪ್ಪ ನನಗೆ ಕಲಿಸಿದ್ದಾರೆ. ನಾನು ನನ್ನ ಮಗನಿಗೆ ಅದೇ ಕಲಿಸ್ಬೇಕಂತ ಅದೇ ರೀತಿಯಾಗಿ ಕಲಿಸ್ತಾ ಇದ್ದೀವಿ ಸರ್. ಅದೇ ಭಾನುವಾರ ದಿವಸ ನಮ್ಮ ಹೆಂಡತಿ, ನಮ್ಮ ಮಗ, ನಮ್ಮ ಮಗಳು